ಆಕಾಶವಾಣಿ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಚೈತ್ರವನ ಕಾರ್ಯಕ್ರಮದ ಕೇಳುಗರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಿಯ ಕೇಳುಗರೆ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಲಕ್ಷ್ಮೀಶನ ಜೈಮಿನಿ ಭಾರತದ 25ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಡಾಕ್ಟರ್ ಮತ್ತೂರು ಎಸ್ ಸನತ್ಕುಮಾರ್. ವ್ಯಾಖ್ಯಾನ ಮಾಡಲಿದ್ದಾರೆ ಡಾಕ್ಟರ್ ಮಹಾಬಲೇಶ್ವರ. ಊರ್ಜಿತ ಪ್ರಬಲ ರಿಪುವೀರರಂ ಗೆಲ್ದು ಕೃಷ್ಣಾರ್ಜುನರ ನಾಗವದೊಳೊಟ್ಟೈಸಿ ಭುಜ ವಿಕ್ರಮಾರ್ಜಿತ ವಿಜಯದೊಡನೆ ತಾಮ್ರಧ್ವಜಂ ತುರಗಮಂ ತಂದೆಗೊಪ್ಪಿಸಿದನು. ಇಲ್ಲಿ ತಾಮ್ರಧ್ವಜ ತನ್ನ ಪರಾಕ್ರಮದಿಂದ, ಬಾಹುಬಲದಿಂದ ಹಂಸಧ್ವಜನೇ ಮೊದಲಾದಂತಹ ಶ್ರೇಷ್ಠ ಶತ್ರು ರಾಜರನ್ನು ಯುದ್ಧದಲ್ಲಿ ಗೆದ್ದಿದ್ದಾನೆ. ಕೃಷ್ಣಾರ್ಜುನರನ್ನು ಕೂಡ ಸೋಲಿಸಿದ್ದಾನೆ. ಧರ್ಮರಾಯನ ಅಶ್ವಮೇಧ ಯಾಗದ ಕುದುರೆಯನ್ನು ಕಟ್ಟಿ ಅದನ್ನು ತನ್ನ ತಂದೆಯಾದಂತಹ ಮಯೂರಧ್ವಜನ ಬಳಿಗೆ ತಲುಪಿಸಿದ್ದಾನೆ ಅನ್ನುವಂತಹ ಕಥಾಭಾಗ. ಕಿಂಚಿತ್ ಪೂರ್ವಕಥಾ ಸಂಗತಿ. ಮಣಿಪುರದಿಂದ ಧರ್ಮರಾಜನ ಅಶ್ವಮೇಧಯಾಗದ ಕುದುರೆ ಹೊರಟಿದೆ. ಆ ಕುದುರೆಯನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಕೃಷ್ಣಾರ್ಜುನರು, ಅವರ ಜೊತೆ ಬಭ್ರುವಾಹನ, ಅವನ ಜೊತೆ ವೃಷಕೇತು, ಹಂಸಧ್ವಜ, ಅನುಸಾಲ್ವ ಮೊದಲಾದಂತಹ ಅತಿರಥ ಮಹಾರಥರೆಲ್ಲರೂ ಕೂಡ ಹೊರಟಿದ್ದಾರೆ. ಅದು ಮುಂದೆ ಮುಂದೆ ಹೋಗ್ತಾ ಇದೆ. ಅಂತಹ ಸಂದರ್ಭದಲ್ಲಿ ಮುಂದೇನಾಯಿತು ಆ ಕುತೂಹಲಕರವಾದಂತಹ ಕಥೆಯನ್ನು ವಿಸ್ತಾರವಾಗಿ ಹೇಳುವಂಥ ಜನಮೇಜಯ ಮಹಾರಾಜರು ಮಹರ್ಷಿಗಳಾದಂತಹ ಜೈಮಿನಿಗಳನ್ನು ಕೇಳ್ತಾ ಇದ್ದಾರೆ. ಎಲೆ ಮುನಿಪ ಸದಮಲಂ ಮೊದಲೆ ಪಾಲ್ಗಡಲು ಅದಕ್ಕೆ ಮಲಯಾನಿಲಂ ತೀಡೆ ಬೆಳುದಿಂಗಳಂ ಪೂಡೆ ಲಲಿತ ಸುಮನೋವಾಸಿತಂ ಕೂಡೆ ಮೇಲೆ ಮೇಲಿನಿದಾಗಿ ತೋರುವಂತೆ ಸಲೆ ಸೊಗಸು ನಿನ್ನ ನುಡಿ ಸರಸಂ ಅಚ್ಚರಿ ಪುಣ್ಯ ನಿಲಯಮೆನೆ ಕೃಷ್ಣ ಚರಿತಾಮೃತವನೀಂಟಿ ಈ ಕಿವಿಗಳೊಲಿದು ತಣಿದಪುವೆ ಮುಂಗತೆಯನು ಸಿರೆಂದು ಬೆಸಗೊಂಡನು ಅವನೀಶನು. ಜನಮೇಜ ಮಹಾರಾಜ ಜೈಮಿನಿ ಮಹರ್ಷಿಗಳನ್ನು ಕುರಿತು ಕೈ ಮುಗಿದು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಶುದ್ಧವಾದಂತಹ ಶ್ರೇಷ್ಠವಾದಂತಹ ಕ್ಷೀರ ಸಮುದ್ರ, ಆ ಕ್ಷೀರ ಸಮುದ್ರದ ಮೇಲೆ ಮಲಯ ಅಚಲದ ಸುಂದರವಾದ ತಂಪಾದಂತಹ ಗಾಳಿ ಬೀಸ್ತಾ ಇದೆ. ಅದರ ಮೇಲೆ ಬೆಳ್ದಿಂಗಳ ಹಾಸು ಅದರ ಮೇಲೆ ಬಿದ್ದಿದೆ. ಜೊತೆಗೆ ಸುಮಧುರವಾದಂತಹ ಸುಗಂಧಭರಿತವಾದಂತಹ ಹೂವು, ಅದು ಎಷ್ಟು ಸೊಗಸಾಗಿ ಮನೋಹರವಾಗಿ ಕಾಣುತ್ತೆ, ಅದನ್ನು ಬಣ್ಣಿಸೋದಕ್ಕೆ ಆಗೋದಿಲ್ಲ. ಹಾಗೆಯೇ ಆಶ್ಚರ್ಯಕರವಾಗಿರುವಂತಹ ಪುಣ್ಯಪ್ರದವಾಗಿರುವಂತಹ ಈ ಕೃಷ್ಣನ ಚರಿತಾಮೃತ, ಅದನ್ನು ಹೇಳೋದವರು ಮಹರ್ಷಿಗಳು. ನಾವು ಕೇಳ್ತಾ ಇದ್ದೀವಿ, ಇಂತಹ ಶ್ರೇಷ್ಠವಾದಂತಹ ಕೃಷ್ಣನ ಚರಿತಾಮೃತೆಯನ್ನು ಕೇಳೋದ್ರಿಂದ ತೃಪ್ತಿ ಆಗುತ್ತದೆಯೇ? ಎಲ್ದಿಗೂ ಕೂಡ ತೃಪ್ತಿ ಆಗೋದಿಲ್ಲ.
ಅಂತಹ ಶ್ರೇಷ್ಠವಾದಂತಹ ಕಥೆಯನ್ನು, ಮುಂದಿನ ಕಥೆಯನ್ನು ಹೇಳಿ ತಾವು ಮಹರ್ಷಿಗಳೇ ಅಂತ ಕೈ ಮುಗಿದುಕೊಂಡು ಜನಮೇಜಯ ಮಹಾರಾಜ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಕೈ ಮುಗಿಯುತ್ತ ಆದರದೊಳವನಿಪಂ ಬೆಸಗೊಳಲ್ ಜೈಮಿನಿ ಮುನೀಶ್ವರಂ ಪೇಳ್ದನು ಎಲೆ ನೃಪತಿ ಕೇಳೈ ಮುಂದಣಾಶ್ಚರ್ಯಮಂ ಕೇಳೈ ಭೀಮಸೇನನಂ ಗಜಪುರಕ್ಕೆ ಕಳುಹಿ ಬಳಿಕ ಹೈಮಾಂಬರಂ ಸಕಲ ದಳ ಸಹಿತ ಮೈದುನನ ಮೈ ಮೆಚ್ಚಿಕೆಗೆ ಮಖತುರಂಗದೊಡನೈದಿದಂ ವೈಮಾನಿಕ ಪ್ರತದಿ ಬೆರಗಾಗೆ ಕಲಿಬಭ್ರುವಾಗನಂ ಕೂಡೆ ಬರಲು ಧರ್ಮರಾಜನ ಅಶ್ವಮೇಧಯಾಗದ ಕುದುರೆ ಮಣಿಪುರದಿಂದ ಹೊರಟಿದೆ. ಅದಕ್ಕೆ ಬೆಂಗಾವಲಾಗಿ ಬಭ್ರುವಾಹನ ಇದ್ದಾನೆ. ಮತ್ತು ಕೂಡ ಆ ಸೈನ್ಯದ ರಕ್ಷಣೆಯನ್ನು ಮಾಡೋದಕ್ಕೋಸ್ಕರ ಕೃಷ್ಣ, ಅರ್ಜುನರು ಅವರು ಕೂಡ ಇದ್ದಾರೆ. ಇದರ ಮಧ್ಯದಲ್ಲಿ ಹಸ್ತಿನಾವತಿಯಲ್ಲಿ ಧರ್ಮರಾಜ ಏನಾಗಿದ್ದಾನೋ ಏನೋ, ಏನು ಚಿಂತೆ ಮಾಡ್ತಿದ್ದಾನೋ ಅಂತ ಅವನಿಗೆ ವಿಷಯವನ್ನು ತಿಳಿಸೋದಕ್ಕೋಸ್ಕರ ಹಸ್ತಿನಾಪುರಕ್ಕೆ ಭೀಮಸೇನನನ್ನು ಶ್ರೀಕೃಷ್ಣ ಕಳುಹಿಸಿದ್ದಾನೆ. ಅನಂತರ ಈ ಯಜ್ಞಾಶ್ವವನ್ನು ಹಿಂಬಾಲಿಸ್ಕೊಂಡು ಇವರೆಲ್ಲರೂ ಕೂಡ ಬರ್ತಾ ಇದ್ದಾರೆ. ಆ ಸೈನ್ಯವನ್ನು ನೋಡಿ ದೇವತೆಗಳು ಕೂಡ ಬೆರಗಾಗ್ತಾ ಇದ್ದಾರೆ. ಹೀಗೆ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಒಂದು ಸುಂದರವಾದಂತಹ ಒಂದು ಶರದೃತು ಪ್ರಾಪ್ತವಾಗ್ತಾ ಇದೆ. ತುರಗಂ ನಡೆದುದು ಮಣಿಪುರದಿಂ ಶರದ್ದಿನೊಳ್ ಅರಸಂಚೆ ಸಂಚರಿಸತೊಡಗಿದವು. ನದಿಗಳುಬ್ಬರ ಮಡಗಿ ತಿಳಿದು ಪರಿದುವು ಬೆಳೆದುದಾಗಸಂ ಮೆರೆದುದು ಉಡುರಾಜಿ ಕೂಡೇ ತರಣಿ ಶಶಿಗಳ ಕಿರಣ ಮೇದೆ ನಿರ್ಮಲವಾದು ಅರವಿಂದದಲರನು ಅರಸಿದು ಅಳಿಗಳು ಎಂದೆಸೆಯ ತರುಣಿಯರ ಗುರು ಕುಚದ ಮೇಲುದಂ ಸೆಳೆದಂತೆ ಗಿರಿಧಿಕರ ಮೆಸೆದಿರ್ದುದು ಅಶ್ವಮೇಧಯಾಗದ ಕುದುರೆ ಮಣಿಪುರದಿಂದ ಹೊರಟಿದೆ. ಆ ಸಂದರ್ಭದಲ್ಲಿ ಒಂದು ಶರದೃತು ಪ್ರಾಪ್ತವಾಗಿದೆ. ಆ ಕವಿ ಈ ಶ್ಲೋಕದಲ್ಲಿ ಮತ್ತು ಮುಂದಿನ ಶ್ಲೋಕದಲ್ಲಿ ಆ ಶರದೃತುವಿನ ವರ್ಣನೆಯನ್ನು ಮಾಡ್ತಾ ಇದ್ದಾನೆ. ಅವನ ಕಲ್ಪನಾ ಶಕ್ತಿ, ಅವನ ಆ ವರ್ಣನೆಯ ವಿಶ್ವರೂಪ ದರ್ಶನವನ್ನು ನಾವಿಲ್ಲಿ ಮಾಡಬಹುದು. ಶರದೃತುವಿನಲ್ಲಿ ರಾಜಹಂಸಗಳೆಲ್ಲ ಸಂಚಾರವನ್ನು ಮಾಡ್ತಾ ಇದೆಯಂತೆ. ವರ್ಷಾಕಾಲದಲ್ಲಿದ್ದಂತಹ ಆ ಪ್ರವಾಹಗಳೆಲ್ಲ ಅಡಗಿ ತಿಳಿನೀರಿನ ಪ್ರವಾಹ ಹರಿಯಲಾರಂಭಿಸ್ತಾ ಇದೆ. ಆಕಾಶ ನಿರ್ಮಲವಾಗಿದೆ. ಮತ್ತು ಬಿಳಿಯ ಮೋಡಗಳು ಆಕಾಶದಲ್ಲಿ ಕಾಣಿಸ್ತಾ ಇದೆ. ಸೂರ್ಯ ಚಂದ್ರರ ಕಿರಣಗಳು ಕೂಡ ನಿರ್ಮಲವಾಗಿದೆ. ಆಕಾಶದಲ್ಲಿ ನಕ್ಷತ್ರಗಳು ತುಂಬ ಹೊಳಿತಾ ಇದೆಯಂತೆ. ಹೀಗೆ ಪದ್ಮ ಪುಷ್ಪಗಳ ಮಕರಂದವನ್ನು ಹುಡುಕಿಕೊಂಡು ದುಂಬಿಗಳು ಅರಸ್ತಾ ಇದೆ. ಬೆಟ್ಟಗಳೆಲ್ಲ ಅತ್ಯಂತ ಸುಂದರವಾಗಿ ಕಾಣಿಸ್ತಾ ಇದೆಯಂತೆ. ಅದನ್ನು ಕವಿ ಉತ್ಪ್ರೇಕ್ಷೆ ಮಾಡ್ತಾ ಇದ್ದಾನೆ. ಹೇಗೆ ಅಂತ ಹೇಳಿದ್ರೆ, ದಿಗ್ವನಿತೆಯರ ಸೆರಗಗಳನ್ನು ಸೆಳೆದ ಹಾಗೆ ಆ ಬೆಟ್ಟಗಳು ಕಾಣಿಸ್ತಾ ಇವೆ ಎಂಬುದಾಗಿ ಆ ಶರದೃತುವಿನ ವರ್ಣನೆಯನ್ನು ಮಾಡ್ತಾ ಇದ್ದಾನೆ. ಹಾಗೇನೆ ಆ ನದಿಯನ್ನು ಒಂದು ವಧುವಿಗೆ ಹೋಲಿಸ್ತಾ ಇದ್ದಾನೆ ಕವಿ ಲಕ್ಷ್ಮೀಶ. ಪುಳಿನ ಜಘನಂ ಮತ್ಸ್ಯಲೋಚನಂ ಹಂಸಗತಿ ಸುಳಿನಾಭಿ ಕೋಕಸ್ತನಂ ಪಂಕಜಾನನಂ ಸೆಳೆನಡು ಸುಕಂಬುಕಂಠಂ
ತರಂಗತ್ರಿವಳಿ ಶೈವಾಲ ರೋಮಾವಳಿ ಲಲಿತ ಪ್ರವಾಹಲಾವಣ್ಯ ಲಹರಿಗಳೆಸೆಯೇ ತೊಳಗಿ ಬೆಳಗುವ ನದೀವಧುಗಳ ಕದಡು ತಿಳಿದು ನಿಜ ಕಾಂತನಾಗೀಗ ಸಿಂಧುರಾಜನಂ ನೆರೆಯದಿರರೋ ಎಂಬೊಲಾಯಿತು. ಆ ಶರದೃತುವಿನಲ್ಲಿ ನದಿಗಳ ಅಬ್ಬರವೆಲ್ಲ ಕಡಿಮೆಯಾಗಿದೆ. ಅದರ ಬಗ್ಗಡವೆಲ್ಲ ಹೋಗಿ ತಿಳಿಯ ನೀರು ಕಾಣಿಸ್ತಾ ಇದೆಯಂತೆ. ಸನ್ಮನುಷ್ಯ ಮನೋಯಥ ಎಂಬುದಾಗಿ ಕವಿ ಹೇಳ್ತಾ ಇದ್ದಾನೆ. ಹಾಗೆ ಈ ನದಿ ಎಂಬುವಂತಹದ್ದು ವಧು ಇದ್ದ ಹಾಗೆ ಅದು ತನ್ನ ಪತಿಯಾದಂತಹ ಸಮುದ್ರ ರಾಜನನ್ನು ಕುರಿತು ಹೋಗ್ತಾ ಇದೆಯಂತೆ. ಆ ನದಿಯೇ ವಧು. ರೂಪಕಾಲಂಕಾರವನ್ನು ಕವಿ ಅತ್ಯಂತ ಚಮತ್ಕಾರವಾಗಿ ಇಲ್ಲಿ ಬಳಸ್ತಾ ಇದ್ದಾನೆ. ಆ ನದಿಯ ಮರಳ ದಿನ್ನೆಗಳೇ ನದಿ ವಧುವಿನ ನಿತಂಬ. ಆ ಮೀನುಗಳೇ ಅವಳ ಕಣ್ಣುಗಳು, ಹಂಸಗಳಂತೆ ನಡೆ, ಸುಳಿಗಳೇ ಹೊಕ್ಕಳು, ಚಕ್ರವಾಕಗಳೇ ಸ್ತನಗಳು, ಕಮಲವೇ ಮುಖ, ಸೆಳವೇ ಸೊಂಟ, ಶಂಖಗಳಂತಹ ಕಂಠ, ಅಲೆಗಳೇ ತ್ರಿವಳಿ, ಪಾಚಿಯೇ ಕೂದಲು. ಹೀಗೆ ಸುಂದರವಾದ ಪ್ರವಾಹವೇ ಸೌಂದರ್ಯದ ಪ್ರಕಾಶ. ಈ ರೀತಿಯಾಗಿ ಇರುವಂತಹ ಆ ನದಿ ವಧು ತನ್ನ ಪತಿಯಾದಂತಹ ಸಮುದ್ರ ರಾಜನ ಬಳಿಗೆ ನಿಧಾನವಾಗಿ ಹೋಗ್ತಾ ಇದ್ದಾಳೆ. ಅವಳು ಖಂಡಿತವಾಗಿಯೂ ಕೂಡ ತನ್ನ ಪತಿಯನ್ನು ಸೇರ್ತಾಳೆ, ಸೇರದೆ ಬಿಡೋದೇ ಇಲ್ಲ ಎಂಬುದಾಗಿ ಆ ಶರದೃತುವಿನಲ್ಲಿ ಅಲ್ಲಿಯ ನದಿಗಳು ಪ್ರಕಾಶಮಾನವಾಗಿ ಹೀಗೆ ತೋರ್ತಾ ಇದೆ. ಕರೆ ಕರೆದ ತಮ್ಮ ಮಳೆ ಒನಲಿಂದೆ ಶಶಿಕಾಂತ ದೊರತೆ ಒನಲುರೆ ಬೆಗ್ಗಳಿಸೆ ನಾಚಿ ಬೆಳ್ಪಾದ ತೆರದಿಂ ಮುಗಿಲ್ಗಳಿರೇ ಬೆಳುದಿಂಗಳೊಪ್ಪಿದುದು ಬೆಳಸುಗಳ ಪಂದೆನೆಗಳ ಮಿರುಪ ಹೊಂಬಣ್ಣದ ಹರಿದ್ರಾನುಲೇಪನದ ಮೆರೆವ ಮೈ ಸಿರಿಯ ಮಾಂಗಲ್ಯದಿಂ ಭೂದೇವಿ ನೆರೆ ಶೋಭಿಸುವ ಶರತ್ಕಾಲದೊಳ್ ತಿರುಗಿದಧ್ವರಹಯಂ ಧರೆಯ ಮೇಲೆ ಆ ಶರದೃತುವಿನಲ್ಲಿ ಆಕಾಶದಲ್ಲಿ ಬಿಳಿ ಮೋಡಗಳು ಕಾಣಿಸ್ಕೊಳ್ತಾ ಇದೆಯಂತೆ. ಈ ಬಿಳಿ ಮೋಡಗಳು ಯಾಕೆ ಅಂತ ಹೇಳಿದರೆ, ವರ್ಷಾಕಾಲದಲ್ಲಿ ಇದ್ದಂತಹ ಕರಿ ಮೋಡಗಳಿಗೆ ನಾಚಿಕೆ ಆಗಿಬಿಡ್ತಂತೆ. ನಾಚಿಕೆ ಆಗಿ ಅದು ಬಿಳುಪಾಯಿತು ಅಂತ ಕವಿ ಉತ್ಪ್ರೇಕ್ಷೆ ಮಾಡ್ತಾ ಇದ್ದಾನೆ. ಯಾಕೆ ಅಂತ ಹೇಳಿದರೆ, ವರ್ಷಾಕಾಲದಲ್ಲಿ ಬಿದ್ದಂತಹ ಮಳೆಯಿಂದ ಆ ಚಂದ್ರಕಾಂತ ಶಿಲೆಗಳೆಲ್ಲ ಕರಗಿಬಿಟ್ಟು ನೀರಾಗಿ ಹರಿತಾ ಇದೆಯಂತೆ. ಚಂದ್ರಕಾಂತ ಶಿಲೆಗಳ ನೀರು ಅತ್ಯಂತ ಪರಿಶುದ್ಧವಾದಂತಹದ್ದು. ಆ ನದಿ ಅತ್ಯಂತ ಪರಿಶುದ್ಧವಾಗಿ ಹರಿತಾ ಇದೆ. ಅದನ್ನು ನೋಡಿ ಕಪ್ಪಾದಂತಹ ಮೋಡಗಳೆಲ್ಲ ನಾಚಿ ಬೆಳ್ಳಗಾಗಿದೆಯೋ ಎಂಬಂತೆ ಬೆಳ್ಳಗಿರುವಂತಹ ಮೋಡಗಳು ಆಕಾಶದಲ್ಲಿ ಕಾಣಿಸ್ತಾ ಇದೆ. ಈ ಶರದೃತುವಿನಲ್ಲಿ ಎಲ್ಲ ಕಡೆಗಳಲ್ಲಿಯೂ ಕೂಡ ಆ ಭತ್ತದ ತೆನೆಗಳು ಅದು ತುಂಬಿ ಬಂದಿದೆಯಂತೆ. ಅದು ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿದರೆ, ಈ ಭೂದೇವಿಯ ಹರಿದ್ರಾಶೋಭಿತಳು ಎಂಬಂತೆ ಅದು ತೋರ್ತಾ ಇದೆಯಂತೆ. ಇಂತಹ ಸುಂದರವಾದಂತಹ ಶರದೃತು, ಆ ಶರದೃತುವಿನಲ್ಲಿ ಕುದುರೆ ಮುಂದೆ ಮುಂದೆ ಹೋಗ್ತಾ ಇದೆ. ಈ ಎಲ್ಲ ವೀರ ಭಟರು ಕೂಡ ಆ ಕುದುರೆಯನ್ನು ಹಿಂಬಾಲಿಸ್ತಾ ಇದ್ದಾರೆ. ವಿಟನಂತೆ ಕಾಂತಾರತಲ ಸದ್ವಿಲಾಸ ಪರ್ಯಟನದಿಂದೊಪ್ಪಿದುದು ಸುಕವೀಂದ್ರನಂತೆ ಸಂಘಟಿತ ಚಾತುರ್ಯ ಪದ ರಚನೆಯಿಂ ವಿವಿಧ ವಿಷಯಗಳೊಳ್ ಕಾಣಿಸಿದುದು ಭಟನಂತೆ ಸಮ್ಯಗ್ ವಿರಾಜಿತ ಭೂಮಿ ಭೃತ್ಕಟಕಗಳಲ್ಲಿ ಸಂಚರಿಸಿದುದು ಪಾಂಡವನ ಪಟುತರ ಮಹಾಧ್ವರ ತುರಂಗಮಂ ಬೆಂಬಿಡದೆ
ಬಹ ನೃಪರ ಸೇನೆ ಸಹಿತ ಆ ಯುದ್ಧಾಶ್ವ ಕಾಡು ಮೇಡುಗಳಲ್ಲಿ, ಬೆಟ್ಟ ಗುಡ್ಡಗಳಲ್ಲಿ, ಮೈದಾನ ಪ್ರದೇಶದಲ್ಲಿ ಸಂಚರಿಸ್ತಾ ಇದೆಯಂತೆ. ಅದನ್ನು ಕವಿ ಸುಂದರವಾಗಿ ವರ್ಣನೆ ಮಾಡ್ತಾ ಇದ್ದಾನೆ. ಆ ಒಂದು ಯಜ್ಞದ ಅಶ್ವ ಹೇಗಿದೆ ಅಂತ ಹೇಳಿದರೆ ವಿಟನಂತೆ ಇದೆಯಂತೆ. ವಿಟನಂತೆ ಕಾಂತಾರ ತಲ ಸದ್ವಿಲಾಸ ಪರ್ಯಟನದಿಂದ ಅಂತ. ಯಾವ ರೀತಿಯಾಗಿ ಆ ಕಾಂತ ರಥ ಲಸದ್ ಆ ಪ್ರಿಯತಮನ ಜೊತೆ ಯಾವ ರೀತಿ ವಿಟ ಹೋಗ್ತಾನೆಯೋ ಹಾಗೆ ಕಾಂತಾರ ತಲ ಸದ್ವಿಲಾಸ ಆ ಕಾಡಿನಲ್ಲಿ ಸಂಚರಿಸ್ತಾ ಇದೆಯಂತೆ. ಮತ್ತು ಕವೀಂದ್ರನಿಗೆ ಹೋಲಿಸ್ತಾ ಇದ್ದಾನೆ. ಶ್ರೇಷ್ಠನಾದ ಕವಿಗೆ ಇಲ್ಲಿ ಅಶ್ವವನ್ನು ಹೋಲಿಸ್ತಾ ಇದ್ದಾನೆ. ಯಾವ ರೀತಿಯಾಗಿ ಕವಿ ತನ್ನ ಚಾತುರ್ಯವಾದಂತಹ ಪದರಚನೆಯಿಂದ ವಿವಿಧವಾದಂತಹ ವಿಷಯಗಳನ್ನು ವರ್ಣನೆ ಮಾಡ್ತಾನೆಯೋ ಹಾಗೆ ತನ್ನ ಪದವಿನ್ಯಾಸ, ಕುದುರೆಯ ಪದವಿನ್ಯಾಸಗಳಿಂದ ಅದು ಸುಂದರವಾಗಿ ಅದು ಸಂಚರಿಸ್ತಾ ಇದೆ. ಯಾವ ರೀತಿಯಾಗಿ ಭಟ, ಒಬ್ಬ ಸೈನಿಕ, ಎಲ್ಲ ಕಡೆಗಳ ಭೂಮಿ ಮೇಲೆ, ಸಮುದ್ರ ಮಧ್ಯದಲ್ಲಿ ಅಥವಾ ಬೆಟ್ಟಗುಡ್ಡಗಳ ಮೇಲೆ, ಓರೆಕೋಳೆಗಳಲ್ಲಿ ಯಾವ ರೀತಿ ಅವನು ಸಂಚರಿಸ್ತಾನೋ ಅದೇ ರೀತಿಯಾಗಿ ಈ ಒಂದು ಯೋಧನಂತೆ ರಾಜರ ಸೈನ್ಯದಿಂದ ಕೂಡಿ ಗಿರಿ ತಪ್ಪಲುಗಳಲ್ಲಿ ಆ ಯಜ್ಞದ ಅಶ್ವಮೇಧಯಾಗದ ಕುದುರೆ ಸಂಚರಿಸ್ತಾ ಇದೆ. ಪೋದುದಧ್ವರವಾಜಿ ರತ್ನಪುರಮೆಂಬ ಪುಟಭೇದನದ ಪತಿ ಮಯೂರಧ್ವಜನ ರಾಷ್ಟ್ರಕವಾ ಆದಿಯೊಳ್ ತುರಗಮೇಧಂಗಳಂ ಏಳಂ ಮಾಡಿ ನರ್ಮದಾ ತಟಕ್ಕೆ ಬಂದು ಸಾದರದೊಳ್ 8ನೆಯ ಮಖಕ್ಕೆ ದೀಕ್ಷಿತನಾಗಿ ಮೇದಿನಿಯ ಮೇಲೆ ಗಯಮಂ ಬಿಡಲ್ಗೆ ಇದಿರಾಗಿ ಬೀದಿಯೊಳ್ ಬರುತ್ತಿದ್ದುದು ಆ ನೃಪನ ಸೋನು ತಾಮ್ರಧ್ವಜನ ಕಾಪಿನಿಂದೆ. ಈ ರೀತಿಯಾಗಿ ಆ ಶರತ್ಕಾಲದಲ್ಲಿ ಮಣಿಪುರದಿಂದ ಹೊರಟಂತಹ ಧರ್ಮರಾಜನ ಅಶ್ವಮೇಧಯಾಗದ ಕುದುರೆ ಮುಂದೆ ರತ್ನಪುರ ಎಂಬಂತಹ ನಗರಕ್ಕೆ ಬಂದಿದೆಯಂತೆ. ಆ ರತ್ನಪುರ ಮಯೂರಧ್ವಜ ಮಹಾರಾಜನ ರಾಜಧಾನಿ. ಈ ಮಯೂರಧ್ವಜ ಎಂತಹವನು ಅಂತ ಹೇಳಿದರೆ ಅತ್ಯಂತ ಶ್ರೇಷ್ಠನಾದಂತಹ ಪರಮ ವಿಷ್ಣು ಭಕ್ತ. ಅವನು ಈಗಾಗಲೇ 7 ಅಶ್ವಮೇಧಯಾಗಗಳನ್ನು ಮಾಡಿ ಮುಗಿಸಿದ್ದಾನೆ. ಈಗ 8ನೆಯ ಅಶ್ವಮೇಧಯಾಗವನ್ನು ಮಾಡೋದಕ್ಕೋಸ್ಕರ ದೀಕ್ಷಿತನಾಗಿ ನರ್ಮದಾ ನದಿ ತೀರನಲ್ಲಿ ಅವನು ಯಜ್ಞ ದೀಕ್ಷೆಯಾಗಿ ಕುಳಿತಿದ್ದಾನೆ. ಅವನು ಕೂಡ ತನ್ನ ಅಶ್ವಮೇಧಯಾಗದ ಕುದುರೆಯನ್ನು ಬಿಟ್ಟಿದ್ದಾನೆ. ಆ ಕುದುರೆ ರಸ್ತೆಯಲ್ಲಿ ಬರ್ತಾ ಇದೆ. ಅದರ ರಕ್ಷಣೆಗೋಸ್ಕರ ಮಯೂರಧ್ವಜನ ಮಗನಾದಂತಹ ತಾಮ್ರಧ್ವಜ ತನ್ನ ಸೈನ್ಯದ ಜೊತೆ ಅದನ್ನು ಹಿಂಬಾಲಿಸ್ತಾ ಇದ್ದಾನೆ. ಹೀಗೆ ಒಂದು ಕಡೆಯಿಂದ ಮಯೂರಧ್ವಜನ ಅಶ್ವಮೇಧಯಾಗದ ಕುದುರೆ ಬರ್ತಾ ಇದೆ, ಇನ್ನೊಂದು ದಿಕ್ಕಿನಿಂದ ಧರ್ಮರಾಯನ ಅಶ್ವಮೇಧಯಾಗದ ಕುದುರೆ ಬರ್ತಾ ಇದೆ. ಎರಡೂ ಕುದುರೆಗಳು ಕೂಡ ರಸ್ತೆಯ ಮಧ್ಯದಲ್ಲಿ ಒಂದು ಪರಸ್ಪರ ಸೇರಿದೆಯಂತೆ. ಆ ಒಂದು ಸುಂದರವಾದಂತಹ ನೋಟವನ್ನು ಕವಿ ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ಕ್ಷೋಣೀಂದ್ರ ಕೇಳ್ ಈ ತುರಂಗಮಾ ಕುದುರೆಯಂ ಆತುರಂಗಮೀ ಕುದುರೆಯಂ ಕಾಣುತುಂ ಧ್ವನಿಗೈದು ಪರಿತಂದು ಮೊಗವನಾಘ್ರಾಣಿಸಿ ಮಿಳರ್ಚಿ ಕಿವಿಗಳಂ ಒಡನೆ ಪರೆದೆಗೆದು ಮುಂಗಾಲ್ಗಳಿಂದಡರ್ದು ಮೇಣೊಂದನೊಂದದು ಹಿಂದಣ ಖುರಂಗಳಿಂ ಮಾಣದಡಿಗಡಿಗೆ ಕಂದದ ತೀಟೆಗಳನಾಡಿ ಮಾಣಿಕ್ಯ ಮುಕ್ತಾಳಿಗಳ ಭೂಷಣಗಳಂ ಪರಿದಿಕ್ಕಿ ಬಿರುಗೊಂಡು ಅತ್ಯಂತ ಸುಂದರವಾದಂತಹ ಸ್ವಭಾವೋಕ್ತಿಯ ವರ್ಣನೆ ಇದನ್ನು ಕವಿಯಲ್ಲಿ ಮಾಡಿದ್ದಾನೆ. ಲಕ್ಷ್ಮೀಶ ಕವಿಯ ಕವಿತಾ ಸಾಮರ್ಥ್ಯ, ಅವನ ವಿಶ್ವರೂಪ ದರ್ಶನ ಪ್ರತಿ ಶ್ಲೋಕದಲ್ಲಿಯೂ ಕೂಡ ನಾವು ಅದನ್ನು ಕಾಣಬಹುದು. ಒಂದು ಪ್ರಾಣಿ
ಅದೇ ಜಾತಿಯ ಇನ್ನೊಂದು ಪ್ರಾಣಿಯನ್ನು ಕಂಡಾಗ ಏನು ಮಾಡುತ್ತೆ? ನಾವು ಕೂಡ ಪ್ರತಿನಿತ್ಯ ನಮ್ಮ ಸುತ್ತಮುತ್ತಲೂ ಅದನ್ನು ನೋಡ್ತಾ ಇದ್ದೇವೆ. ಒಂದು ನಾಯಿ ಇನ್ನೊಂದು ನಾಯಿಯನ್ನು ಕಂಡರೆ, ಒಂದು ಆನೆ ಇನ್ನೊಂದು ಆನೆಯನ್ನು ಕಂಡರೆ, ಒಂದು ಕುದುರೆ ಇನ್ನೊಂದು ಕುದುರೆಯನ್ನು ಕಂಡರೆ, ಅಪರಿಚಿತವಾದಂತಹ ಇನ್ನೊಂದು ಪ್ರಾಣಿಯನ್ನು ಕಂಡರೆ ಏನು ಮಾಡುತ್ತೆ ಅನ್ನುವಂತಹದ್ದು. ಹಾಗೆ ಅರ್ಜುನನ ಯಾಗಾಶ್ವ ತಾಮ್ರಧ್ವಜನ ಕುದುರೆಯನ್ನು ಕಂಡು ಧ್ವನಿ ಮಾಡ್ತಾ ಇದೆಯಂತೆ. ಕುದುರೆ ಕೆನೀತಾ ಇದೆಯಂತೆ, ಓಡಿ ಹೋಗುತ್ತೆ, ವಾಪಸ್ ಬರುತ್ತೆ. ಅದರ ಮುಖವನ್ನು ಮೂಸಿ ನೋಡ್ತಾ ಇದೆಯಂತೆ, ಮೇಲಕ್ಕೆ ಎಗರ್ತಾ ಇದೆಯಂತೆ, ಅದರ ಕಿವಿಗಳನ್ನು ಹಿಂದಕ್ಕೆ ಎಳೀತಾ ಇದೆಯಂತೆ, ಹಿಂಬದಿಯ ಕಾಲುಗಳಿಂದ ಅದನ್ನು ಒದೀತಾ ಇದೆ, ಮೈಯಿಗೆ ಮೈಯನ್ನು ಉಜ್ಜುತ್ತಾ ಇದೆ. ಆ ಮೈಯಿಗೆ ಮೈಯನ್ನು ಉಜ್ಜಿದ್ರಿಂದ ಕುದುರೆಗಳ ಮೇಲೆ ಮುಕ್ತಾವಳಿಗಳಿದ್ರು, ಭೂಷಣಗಳಿತ್ತು, ಅದೆಲ್ಲ ಕೆಳಗಡೆ ಬೀಳ್ತಾ ಇದೆಯಂತೆ. ಈ ರೀತಿಯಾಗಿ ಎರಡೂ ಕುದುರೆಗಳು ಕೂಡ ಪರಸ್ಪರ ಮೂಸಿ ನೋಡಿ ನೆಕ್ಕಿ ಒಂದನ್ನು ಇನ್ನೊಂದನ್ನು ಎಳೆದು, ಹೀಗೆ ಕುದುರೆಗಳು ಪರಸ್ಪರ ಆ ರಸ್ತೆಯಲ್ಲಿ ನಿಂತಿದೆ. ಇದನ್ನು ನೋಡಿ ಆ ತಾಮ್ರಧ್ವಜನ ಮಂತ್ರಿಯಾದಂತಹ ನಕುಲಧ್ವಜನಿಗೆ ಆಶ್ಚರ್ಯವಾಗಿದೆಯಂತೆ. ಭಾರಣೆಯ ಬಲದೊಡನೆ ಕುದುರೆಗಾವಲೊಳಿರ್ದ ವೀರ ತಾಮ್ರಧ್ವಜನ ಮಂತ್ರಿ ನಕುಲಧ್ವಜಂ ದೂರದೊಳ್ಕಂಡ ನೀದರನಂ ವಿಚಾರಿಸಿದನು. ಎತ್ತಣ ತುರಗಮೆಂದು ಚಾರರಂ ಕಳುಗಿ ತರಿಸಿದನು. ಅದರ ಮಸ್ತಕದೊಳ್ ರಾರಾಜಿಸುವ ಕನಕಪಟ್ಟ ಲಿಖಿತವನೋದಿ ಭೂರಮಣ ಧರ್ಮಜನ ಬಿರುದುಗಳ ವಿಸ್ತರವನು ಒಡೆಯಂಗೆ ಕೇಳಿಸಿದನು. ಮಯೂರಧ್ವಜನ ಅಶ್ವಮೇಧಯಾಗದ ಕುದುರೆ ಮತ್ತು ಧರ್ಮರಾಜನ ಅಶ್ವಮೇಧಯಾಗದ ಕುದುರೆ ಎರಡೂ ಕೂಡ ರಸ್ತೆಯ ಮಧ್ಯದಲ್ಲಿ ನಿಂತು ಪರಸ್ಪರ ಒಂದು ಇನ್ನೊಂದನ್ನು ನೋಡ್ತಾ ಇದೆ. ಇದನ್ನು ನೋಡಿದಾಗ ತಾಮ್ರಧ್ವಜನ ಮಂತ್ರಿ ದೂರದಲ್ಲಿದ್ದ, ಇದೇನು ಆಶ್ಚರ್ಯ ಇದು, ಈ ಕುದುರೆ ಯಾರದ್ದು? ಈ ಕುದುರೆಗಳ ಆಟವನ್ನು ನೋಡಿ ಇದು ಎಲ್ಲಿಯ ಕುದುರೆ, ಇದು ಎಲ್ಲಿಂದ ಬಂತು? ತನ್ನ ಭಟರನ್ನು ಕಳಿಸಿ ವಿಚಾರಿಸಿ ತಿಳ್ಕೊಂಬನ್ನಿ ಅಂತ ಹೇಳಿ ಕಳಿಸಿದ್ದಾನೆ. ಆ ಭಟರು ಹೋಗಿ ನೋಡಿದ್ದಾರೆ, ಅದರ ಅಶ್ವಮೇಧಯಾಗದ ಕುದುರೆ ಧರ್ಮರಾಜನ ಅಶ್ವಮೇಧಯಾಗದ ಕುದುರೆ. ಇದನ್ನು ಕಟ್ಟಿದವರು ಯುದ್ಧವನ್ನು ಮಾಡಬೇಕು, ಇಲ್ಲದಿದ್ದರೆ ಕಪ್ಪ ಕಾಣಿಕೆಗಳನ್ನು ಕೊಡಬೇಕಾಗುತ್ತದೆ ಅಂತ ಅದರ ಹಣೆಯ ಮೇಲೆ ಬರೆದಿರುತ್ತೆ. ಆ ಬಂಗಾರದ ಪಟ್ಟಿಯಲ್ಲಿದ್ದಂತಹ ಧರ್ಮರಾಜನ ಬಿರುದುಗಳನ್ನು ನೋಡಿ ಹಸ್ತನಾವಧಿಯ ಚಕ್ರವರ್ತಿ, ಭರತಖಂಡದ ಮಹಾರಾಜ ಬಿರುದುಗಳನ್ನೆಲ್ಲ ಓದಿ ಬಂದು ತಾಮ್ರಧ್ವಜನಿಗೆ ಅದನ್ನು ನಿವೇದನೆ ಮಾಡ್ತಾ ಇದ್ದಾರೆ. ಅದನ್ನು ಕೇಳಿ ತಾಮ್ರಧ್ವಜ ಕೇಳುತ ಕನಲ್ದು ತಾಮ್ರಧ್ವಜಂ ಕಟ್ಟಿದಂ ತೋಳ ಬಲ್ಪಿಂದೆ ಪಾರ್ಥನ ತುರಗಮಂ ಕಟ್ಟಿದಂ ಬಳಿಕ ಮೇಳೈಸಿ ನಿಲ್ಲಿಸಿದಂ ನಿಜ ಬಲದ ಪೌಜುಗಳನ್ನು ಅರ್ಧಚಂದ್ರಾಕೃತಿಯೊಳು ಏಳಧ್ವರಂ ಪಿಂತೆ ಕೃಷ್ಣ ವರ್ಜಿತಮಾಯಿತು ಪೇಳಲೇನಿದು ಇದು ಕೃಷ್ಣ ಸಂಯುಕ್ತಮಾದಬುದು ಕಾಳೆಗಂ ಕೃಷ್ಣನೊಳ್ ದೊರಕೊಳ್ಳುವುದು ಈಗಳೆಂದು ಉಬ್ಬೇರಿದಂ ಮನದೊಳು. ಆ ಚಿನ್ನದ ಪಟ್ಟಿಯಲ್ಲಿ ಬರೆದಂತಹ ಧರ್ಮರಾಜನ ಬಿರುದುಗಳನ್ನು ಕೇಳಿ ತಾಮ್ರಧ್ವಜನಿಗೆ ಒಂದೇ ಸಲಕ್ಕೆ ಕೋಪ ಬರ್ತಾ ಇದೆಯಂತೆ. ಆ ಕೋಪದಿಂದ ತಾಮ್ರಧ್ವಜ ಆ ಧರ್ಮರಾಜನ ಆ ಯಜ್ಞದ ಕುದುರೆಯನ್ನು ಕಟ್ಟಿ ಅಂತ ಹೇಳಿ ಆಜ್ಞೆ ಮಾಡಿದ್ದಾನೆ. ಅದೇ ರೀತಿಯಾಗಿ ಕಟ್ಟಿದ್ದಾರೆ. ಹಾಗೆ ತತ್ಕ್ಷಣವೇ ಯುದ್ಧಕ್ಕೆ ಧರ್ಮರಾಜನ ಸೈನಿಕರ ಜೊತೆ ಕೃಷ್ಣಾರ್ಜುನರ ಜೊತೆ ಯುದ್ಧಕ್ಕೆ ಸಿದ್ಧನಾಗಿ ತನ್ನ ಸೈನ್ಯವನ್ನು ಅರ್ಧಚಂದ್ರಾಕಾರದಲ್ಲಿ ನಿಲ್ಲಿಸಿದ್ದಾನೆ. ನಾವು ಇದುವರೆಗೆ 7 ಅಶ್ವಮೇಧ ಯಾಗಗಳನ್ನು ಮಾಡಿದ್ದೇವೆ. ನನ್ನ ತಂದೆ ಮಯೂರಧ್ವಜ 7 ಅಶ್ವಮೇಧ ಯಾಗವನ್ನು ಮಾಡಿ ಆಗಿದೆ. ಇದು 8ನೆಯ ಅಶ್ವಮೇಧ ಯಾಗ. ಇದುವರೆಗೆ ನಮಗೆ ಕೃಷ್ಣನಿಲ್ಲದೆ 7 ಅಶ್ವಮೇಧ ಯಾಗವನ್ನು ನಾವು
ನಡೆಸಿದ್ದೇವೆ. ಇದು 8ನೇ ಅಶ್ವಮೇಧ ಯಾಗ. ಇದು ಕೃಷ್ಣ ಸಹಿತವಾಗಿ ನಡೆಯಲಿ, ನಾವು ಗೆದ್ದೇ ಗೆಲ್ತೇವೆ ಎಂಬಂತಹ ಆತ್ಮವಿಶ್ವಾಸ ಆ ತಾಮ್ರಧ್ವಜನಿಗೆ ಇದೆ. ಹಾಗೆ ಸಂತೋಷದಿಂದ ಕೃಷ್ಣನ ಜೊತೆ ಯುದ್ಧ ಮಾಡಬಹುದು ಎಂಬಂತಹ ಸಂತೋಷದಿಂದ ಉಬ್ಬಿದಾನೆ ತಾಮ್ರಧ್ವಜ. ತಂದೆಯ ಮಗಾಧ್ವರಗೆ ಕೃಷ್ಣನೊಡಗೂಡುವಂ, ಮುಂದೆ ಪಾಂಡವ ವೀರರೊಳ್ ತನಗೆ ಕಾಳೆಗಂ ಬಂದಬುದು ಲೇಸಾದುದೆಂದು ತಾಮ್ರಧ್ವಜಂ ನಕುಲಧ್ವಜನೊಳಾಡಲು. ಮಂದ ಪೌರುಷದ ಅಲ್ಪಭಾಗ್ಯದ ಅತಿ ಕೃಶಮಾದ ಮಂದಿ ಕುದುರೆಯ ಮೇದಿನೀಶ್ವರರ್ ಕಾಳೆಗಕ್ಕೆ ನಿಂದ ಪರೆ ನಿನ್ನೊಳು ಇದು ಪುಸಿ ಎನ್ನುತ್ತೇ ಮತ್ತವಂ ನಸುನಗೆಯೊಳು ಇಂತೆಂದನು. ತಾಮ್ರಧ್ವಜನಿಗೆ ಅತ್ಯಂತ ಸಂತೋಷವಾಗ್ತಾ ಇದೆಯಂತೆ. ನನ್ನ ತಂದೆಯ ಮಹಾಯಾಗಕ್ಕೆ ಕೃಷ್ಣ ಬರ್ತಾನೆ, ಕೃಷ್ಣನ ಸಾನ್ನಿಧ್ಯದಲ್ಲಿ ತನ್ನ ತಂದೆಯ ಅಶ್ವಮೇಧ ಯಾಗ ನಡೆಯುತ್ತೆ, ಮತ್ತು ಕೂಡ ವೀರರಾದಂತಹ ಪಾಂಡವರ ಜೊತೆ ನಾನು ಯುದ್ಧ ಮಾಡಬಹುದು ಎಂಬುದಾಗಿ ತಾಮ್ರಧ್ವಜ ತನ್ನ ಮಂತ್ರಿಯಾದಂತಹ ನಕುಲಧ್ವಜನಿಗೆ ಹೇಳ್ತಾ ಇರಬೇಕಾದ್ರೆ ಅವನು ಹೇಳ್ತಾ ಇದ್ದಾನೆ, ನಕುಲಧ್ವಜ ಮಹಾರಾಜ, ಪೌರುಷಹೀನರು, ಅಲ್ಪಭಾಗ್ಯರು, ಕೃಶರೂ ಆದಂತಹ ಇವರು ನಿನ್ನ ಕುದುರೆಯೊಡ ಜೊತೆ ಬಂದಿರುವಂತಹ ರಾಜರು ನಿನ್ನ ಜೊತೆಗೆ ಯುದ್ಧ ಮಾಡಲು ಸಾಧ್ಯವಾಗುತ್ತದೆಯೇ? ನೀನು ಮಹಾಪರಾಕ್ರಮಿ, ನಿನ್ನ ಜೊತೆ ಯುದ್ಧ ಮಾಡುವವರು ಯಾರೂ ಇಲ್ಲ, ಅದು ಸುಳ್ಳು ಎಂಬುದಾಗಿ ಹೇಳ್ತಾ ಇದ್ದಾನೆ. 56 ದೇಶಗಳಲ್ಲಿ ನಿನ್ನ ಜೊತೆ ಯುದ್ಧ ಮಾಡುವವರು ಯಾರೂ ಇಲ್ಲ. ಚಪ್ಪಲ್ನ ದೇಶದೊಳ್ದಿನಗೆ ಮಲೆತು ಇದಿರಾಗಿ ಬಪ್ಪ ಭೂಮಿ ಪರಿಲ್ಲ, ನಿಂಬಯ್ಯ ನರಮನೆಯೊಳು ಒಪ್ಪಂಬಡೆದ ನರ್ತಕೀ ಜನದ ನಿತ್ಯ ಪುಷ್ಪಾಂಜಲಿಯ ಸಂಗ್ರಹಕ್ಕೆ ತಪ್ಪದೆಂದು ತೆರುವ ಕಟ್ಟಳೆಯ ಮುತ್ತುಗಳ ಕಪ್ಪಮಂ ಕೊಂಡು ಬಂದನೋ ಬಭ್ರುವಾಹನಂ ಸಪ್ಪುಳಿದು ಪೊಸತು ಎತ್ತಣದೋ ಸೈನ್ಯಮೆನೆ ತಾಮ್ರಕೇತು ಮಗುಳಿಂತೆಂದನು. ನಕುಲಧ್ವಜ ನಸುನಗುತ್ತಾ ತಾಮ್ರಧ್ವಜನಿಗೆ ಹೇಳ್ತಾ ಇದ್ದಾನೆ, ಮಹಾರಾಜ, ಈ ಭರತಖಂಡದಲ್ಲಿ 56 ದೇಶಗಳಲ್ಲಿ ನಿನಗೆ ಎದುರಾಗಿ ನಿಂತು ಯುದ್ಧ ಮಾಡುವಂತಹ ವೀರರು ರಾಜರು ಯಾರೂ ಇಲ್ಲವೇ ಇಲ್ಲ. ಮಯೂರಧ್ವಜನ ಆಸ್ಥಾನದಲ್ಲಿ ನರ್ತಕಿಯರು ಪ್ರತಿನಿತ್ಯವೂ ಕೂಡ ನರ್ತನವನ್ನು ಮಾಡಿ ಆ ಪುಷ್ಪಾಂಜಲಿಯನ್ನು ಅರ್ಪಿಸ್ತಾ ಇರ್ತಾರೆ. ಆ ಪುಷ್ಪಾಂಜಲಿಯ ಜೊತೆಗೆ ಪ್ರತಿದಿನವೂ ಕೂಡ ಕಪ್ಪ ಕಾಣಿಕೆಗಳನ್ನು ಕೊಡೋದಕ್ಕೋಸ್ಕರ ಆ ಪುಷ್ಪಾಂಜಲಿಯ ಜೊತೆಯಲ್ಲಿ ಈ ಬಭ್ರುವಾಹನ ಬಂದಿದ್ದಾನೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಆದರೆ ಈ ಸೈನ್ಯ ಬರ್ತಾ ಇದೆಯಲ್ಲ, ನಾವು 7 ಬಾರಿ ಅಶ್ವಮೇಧ ಯಾಗವನ್ನು ಮಾಡಿದ್ದೀವಿ, ಇಡೀ ಭರತಖಂಡವನ್ನು ಸುತ್ತಿದ್ದೀವಿ. ಆದರೆ ಈ ಒಂದು ಸೈನ್ಯದ ಶಬ್ದ ಹೊಸತಾಗಿದೆ, ಇದೇನೋ ಎಂತೋ ನನಗೆ ಆಶ್ಚರ್ಯಕರವಾಗಿದೆ ಮತ್ತು ಕುತೂಹಲವನ್ನು ಸಂಶಯವನ್ನು ಕೂಡ ಉಂಟು ಮಾಡಿದೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದ 25ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಡಾಕ್ಟರ್ ಮತ್ತೂರು ಎಸ್ ಸನತ್ಕುಮಾರ್, ವ್ಯಾಖ್ಯಾನ ಮಾಡಿದವರು ಡಾಕ್ಟರ್ ಮಹಾಬಲೇಶ್ವರ. ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.